ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನೀವು ಬಿಳಿ ಬದನೆಕಾಯಿಂದ ವಾಂಗಿಬಾತ್ ಮಾಡ್ತೀರಾ. ಈ ಥರದ್ದು ಕಪ್ಪು ಬದನೆಕಾಯಿ ಉದ್ದ ಇರೋ ತೊಗೊಂಡ್ಬಿಟ್ಟು ವಾಂಗಿಬಾತ್ ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಈ ವಾಂಗಿಬಾತ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಕಟ್ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬರ್ಬೇಕು. ಇದನ್ನು ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೋಬೇಕು. 1 ಸ್ಪೂನ್ ಆಗೋಷ್ಟು ನಾವು ಕಡಲೆ ಬೀಜ, 1 ಸ್ಪೂನ್ ಆಗೋಷ್ಟು ನಾವು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ನಾವು ಉದ್ದಿನಬೇಳೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಸೈಡಿಗೆ ತಗೊಂಡು ನಾವು ವಾಂಗಿಬಾತ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಬಟ್ಲಿಗೆ ತೆಗೆದ್ಬಿಟ್ಟು ನಾವು ವಾಂಗಿಬಾತ್ ಮಾಡ್ರೆ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇವಾಗ ಬ್ರೌನ್ ಕಲರ್ ಆಗಿದೆ ಇದು. ಇವಾಗ ನಾವು ಒಂದು ಬಟ್ಲಿಗೆ ತೆಗೆದ್ಬಿಟ್ಟು ಒಗ್ಗರಣೆ ಹಾಕೋಣ ನೋಡಿ. ಇವಾಗ ಅದೇ ಎಣ್ಣೆಲೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಕೋಣ. ಒಂದೇ ಒಂದು ನಾನು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ನಂತರ ನಾನು ಬದನೆಕಾಯಿ ಎಲ್ಲ ನೀಟಾಗಿ ತೊಳೆದಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಎರಡು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀವು ವಾಂಗಿಬಾತ್ ಪೌಡ್ರ್ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರು, ಗರಂ ಮಸಾಲ ಸ್ವಲ್ಪ ಅದನ್ನೆಲ್ಲ ಉಪ್ಪು ಅಷ್ಟನ್ನ ಹಾಕಿಬಿಟ್ಟು ನೀವು ವಾಂಗಿಬಾತ್ ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಇವಾಗ ನಾನು ಇದು ಈರುಳ್ಳಿ ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಬದನೆಕಾಯಿ ತೊಳೆದು ಇಟ್ಕೊಂಡಿದ್ನಲ್ಲ, ಬದನೆಕಾಯಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಬಟಾಣಿ ಹಾಕೋಣ. ನೀವು ಬಟಾಣಿ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಬಟಾಣಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಿ ಬಟಾಣಿ ಬದನೆಕಾಯಿ ಹಾಕಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ಬೇಯೋಕ್ಕೆ ನಾವು ಒಂದು 2 ನಿಮಿಷ ಇದಕ್ಕೆ ಮುಚ್ಚಿ ನಾವು ಬಿಡೋಣ. ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಆಗಿಬಿಟ್ಟು ಎಣ್ಣೆಲೇ ಇದು ಕುದಿತೈತಿ, ನೀರು ಹಾಕಕ್ಕೆ ಹೋಗಬೇಡಿ. ಕುದಿಯೋವರೆಗೂ ನಾವು ಒಂದು 2 ನಿಮಿಷ ಇದನ್ನು ಮುಚ್ಚಿ ಬಿಡೋಣ. ಒಂದೇ 2 ನಿಮಿಷ ನಾವು ಮುಚ್ಚಿ ಬಿಡೋಣ. ಈ ಥರ ನಾವು ನೈಸಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನೀರು ಹಾಕಕ್ಕೆ ಹೋಗಬೇಡಿ. ನಾನು ಒಂದು ನಿಂಬೆಹಣ್ಣು ಗಾತ್ರಷ್ಟು ನಾನು ಹುಣಸೆ ಹಣ್ಣು ತೊಗೊಂಡಿದ್ದೆ, ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಮಸಾಲೆ ಐಟಮ್ಸ್ ಹಾಕೋಣ ನೋಡಿ. ನಾನು ಮನೆಗೆ ಮಾಡಿದ್ದೆ ಇದು ವಾಂಗಿಬಾತ್ ಪುಡಿ, ನಾನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕೋಣ. ಹಾಕೊಂಡ್ಬಿಟ್ಟು ಇವಾಗ ನಾವು ಮೇಲೆ ಹಸಿ ಕರಿಬೇವು ಸೊಪ್ಪು ಹಾಕಬೇಕು. ಹಾಕಿ ಇವಾಗ ರೈಸ್ ಹಾಕೋಣ ನೋಡಿ. ಚೆನ್ನಾಗಿದು ಫ್ರೈ ಆಗಿದೆ. ಇವಾಗ ನಾನು ಒಂದು ಗ್ಲಾಸ್ ಅಷ್ಟು ನಾನು ರೈಸ್ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ. ರೈಸ್ ಹಾಕಿ ನಾನು ಇವಾಗ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಕಾಳು ಎಲ್ಲ ಹುರ್ಕೊಂಡಿದ್ನಲ್ಲ, ಇದನ್ನು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ. ಒಣ ಕೊಬ್ಬರಿ ನಾನು ತುರಿದು ಇಟ್ಕೊಂಡಿದ್ದೆ, ಸ್ವಲ್ಪ ಒಣ ಕೊಬ್ಬರಿ ಹಾಕೋಣ. ಹಾಕಿದರೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ನಾವು ಹಾಕಿಬಿಟ್ಟು ನಾವು ಕಪ್ಪು ಬದನೆಕಾಯಿಂದ ವಾಂಗಿಬಾತ್ ಮಾಡಿ ನೋಡಿ, ನೀವು ಸೂಪರ್ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಮಾತ್ರ ಸೂಪರಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಬಿಳಿ ಬದನೆಕಾಯಿ ಥರ ಈ ಥರದ್ದು ಒಂದು ವಾಂಗಿಬಾತ್ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಇಲ್ಲ ಅಂದರೆ ನೀವು ವಾಂಗಿಬಾತ್ ಪೌಡ್ರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ, ತಂದುಬಿಟ್ಟು ನೀವು ಮಾಡ್ಕೋಬೋದು ನೋಡಿ. ವಾಂಗಿಬಾತು ರೆಡಿಯಾಗಿದೆ. ಈ ವಾಂಗಿಬಾತ್ ಮಾಡೋಕ್ಕೇನು ತುಂಬ ಟೈಮ್ ತೊಗೊಳ್ಳಲ್ಲ. ಮನೆಯಲ್ಲೇ ನೀವು ಚಿಲ್ಲಿ ಪೌಡ್ರು ನಾವೇ ಮಾಡ್ಕೊಂಡಿರೋ ವಾಂಗಿಬಾತ್ ಪೌಡ್ರ್ ಇದ್ದರೆ 10 ನಿಮಿಷಕ್ಕೆ ನಾವು ರೈಸ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೋಬೋದು. ಇದನ್ನು ನೀವು ಬೇಕಂದರೆ ನೀವು ವಾಂಗಿಬಾತ್ ಪೌಡ್ರ್ ತಂದು ಮಾಡ್ಕೋಬೋದು. ನಾನು ಮನೇಲಿರೋ ಐಟಮ್ಸಲ್ಲೇ ನಾನು ಮಾಡಿದ್ದೀನಿ, ಅಷ್ಟು ಟೇಸ್ಟು ಚೆನ್ನಾಗಾಗಿದೆ. ಇದು ಸೂಪರಾಗಿದೆ. ಈ ಥರ ಕಪ್ಪು ಬದನೆಕಾಯಿಂದ ನಾನು ವಾಂಗಿಬಾತ್ ಮಾಡಿದ್ದೀನಿ ನೋಡಿ. ಕಪ್ಪು ಬದನೆಕಾಯಿಂದ ನಾನು ವಾಂಗಿಬಾತ್ ಮಾಡಿದ್ದೀನಿ. ಈ ಥರ ಬದನೆಕಾಯಿ ಮಾಡಿ ವಾಂಗಿಬಾತ್ ಮಾಡಿರೋದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.